ಸರ್, ಈ ಹಿಂದೆ ವರುಣಾ ಮತ್ತೆ ಚಾಮರಾಜನಗರದಲ್ಲಿ ಸೋಲಾದಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಬರ್ತವೆ. ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಅಂತ್ಯ ಆಯಿತು, ರಾಜಕೀಯ ಮುಗೀತು, ಜೊತೆಗೆ ಅವ್ರನ್ನ ಬಿಜೆಪಿಯವರು ಕರ್ಕೊಂಡೋಗಿ ಅವರನ್ನ ಬಲಿಪಶು ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪಗಳು, ಚರ್ಚೆಗಳು ಎಲ್ಲವೂ ಕೂಡ ಆಯಿತು. ಬಟ್ ಇವತ್ತು ಅದೆಲ್ಲದಕ್ಕೂ ಒಂದು ಪ್ರತ್ಯುತ್ತರ ನೀಡಿದ್ದಾರೆ ಅಂತ ಅನ್ಸುವಂತ ಒಂದು ಗೆಲುವು ಸಿಕ್ಕಿದೆ. ಅದ್ರ ಜೊತೆಗೆ ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವರೆಲ್ಲ? ಸರ್, ರಾಜಕೀಯ ಅಂದಮೇಲೆ ಏರುಪೇರು ಇದ್ದಿದ್ದೆ. ಸೊ ರಾಜಕಾರಣದಲ್ಲಿ ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲೇ ಅದು ಏರುಪೇರು ಸಹಜ. ಆಸ್ ಎ ಡಾಕ್ಟರ್ ಏನೋ ಏನು ಹೇಳ್ತಾರೆ, ಫ್ಲಾಟ್ ಲೈನ್ ಅಂದರೆ ಮುಗಿದೋಯ್ತು, ಜೀವನ ಮುಗಿದೋಯ್ತು ಅಂತ. ಏರುಪೇರು ಇದ್ರೇ ಕೂಡ ನಿಮ್ಮ ಹಾರ್ಟು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂಥ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂಥವ್ರು. ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂಥವ್ರು. ಅಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆಯ ಜನತೆ, ವಿಜಯನಗರದ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರದ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದರೆ ಅದಕ್ಕೆ ದೈವಬಲ, ಅವರು ಹಡೆದಂಥ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಇರುವಂಥ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾರ ಬಗ್ಗೆನೂ ನಾವು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ರಾಜಕಾರಣ ಅಂದ್ರೆ ಏರುಪೇರು ಇದ್ದಿದ್ದೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಅದರಲ್ಲಿ ಅದು ಸಹಜವಾಗಿ ಅದು ಆಗಂತದ್ದು. ನಿಮ್ಮ ತಂದೆಯವರಿಗೆ ಯಾವ ಖಾತೆಯನ್ನ ಕೊಟ್ರೆ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ, ರಾಜ್ಯಕ್ಕೆ ಒಂದು ಹೆಲ್ಪ್ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಸರ್? ಮೇಡಮ್, ಜನರಲ್ ಆಗಿ ಯಾವ ಖಾತೆ ಕೊಟ್ಟರು ಕೂಡ ಅವರು ಬಹಳಷ್ಟು ತಮ್ಮದೇ ಆದ ಒಂದು ಛಾಪನ್ನ ಅವರು ಮೂಡಿಸಿದ್ದಾರೆ. ಈ ಹಿಂದೆ ಬಂದಿಖಾನೆ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಮಂತ್ರಿಗಳಾಗಿ, ವಸತಿ ಸಚಿವರಾಗಿ ಹಾಗೂ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಹಾಗೂ ತೋಟಗಾರಿಕೆ ಇಲಾಖೆ, ಈ ಥರ ಅನೇಕ ಇಲಾಖೆಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ನಾವು ಯೋಚನೆ ಮಾಡದೆ ಆದರೆ ಈಗೇನು ಅವ್ರು ಈಗಾಗಲೇ ನಿರ್ವಹಣೆ ಮಾಡಿದ್ದಾರೆ, ವಸತಿ ಖಾತೆನ ನಿರ್ವಹಣೆ ಮಾಡಿದ್ದಾರೆ. ಸೊ ವಸತಿ ಖಾತೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ರೀತಿಯಾದಂಥ ಖಾತೆಯನ್ನು ಕೊಟ್ಟರೆ ಏನು ಈ ಭಾಗದಲ್ಲಿ ಕುಂಠಿತವಾದಂಥ ಪ್ರದೇಶ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಮಧುಗಿರಿ ಭಾಗ ಇರ್ಬೋದು, ನಮ್ಮ ಪಾವಗಡ ಭಾಗ ಇರ್ಬೋದು, ಈ ರೀತಿಯಾಗಿ ಹಲವಾರು ತಾಲೂಕುಗಳಿದೆ. ಒಂದು ನಮ್ಮ ಪ್ರಾಯಶಃ ಒಂದು 50ರಿಂದ 100 ತಾಲೂಕುಗಳಲ್ಲಿ ವಿಶೇಷವಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಒಳ್ಳೆ ಪರಿಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಒಂದು ಟರ್ಷಿಯರಿ ಕೇರ್ ಆಸ್ಪತ್ರೆಗಳಿರ್ಬೋದು, ನಮ್ಮ ಇದಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಈ ರೀತಿಯಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆ ತಾಲೂಕು ಮಟ್ಟದಲ್ಲಿ ತಗೊಂಬರೋದಕ್ಕೆ ಬಹಳಷ್ಟು ಅವ್ರಿಗೆ ಅವರು ಹೋರಾಡ್ತಾರೆ ಅನ್ನೋ ಒಂದು ನನ್ನ ಒಂದು ಇದಿದೆ. ಹಾಗೂ ಗ್ರಾಮೀಣ ಅಭಿವೃದ್ಧಿ ಖಾತೆ ಕೂಡ ಬಹಳ ಅಚ್ಚುಕಟ್ಟಾದ ಖಾತೆ ಅದು. ಅದರಲ್ಲೂ ಕೂಡ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತ ನಾನು ಭಾವಿಸಿದ್ದೆ.